ಏ, ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಗೋವಿಂದರಾಜು. ಕನ್ನಡ ಕನ್ನಡ ಕೇಸರಿ ಪುಸ್ತಕದ ಲೇಖಕರು. ನಾನು ನೆನ್ನೆ ನಡೆದಂತಹ 1/9/2024 ರಂದು ನಡೆದಂತಹ BMTC ಪರೀಕ್ಷೆಯ ಪತ್ರಿಕೆಯಲ್ಲಿ ಕನ್ನಡಕ್ಕೆ 35 ಅಂಕಗಳಿಗೆ 33 ಅಂಕಗಳನ್ನ. ಸೊ ಈಗಾಗಲೇ ನಾನು ಪಾಠ ಮಾಡಿದಂತಹ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಲ್ಲಿ 35ಕ್ಕೆ 33 ಅಂಕಗಳನ್ನ ಬಂದಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನನ್ನ ಪುಸ್ತಕದಲ್ಲಿ ಕನ್ನಡ ಕೇಸರಿ ಪುಸ್ತಕದಲ್ಲಿ 35 ಮಾರ್ಕ್ಸ್ಗೆ 35 ಮಾರ್ಕ್ಸ್ ಸಹ ಮೆನ್ಷನ್ ಮಾಡಿರೋದು ಇರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ನಾನು ಸಿದ್ಧಗಂಗಾ ಅಕಾಡೆಮಿ ತುಮಕೂರು ಅಲ್ಲಿ ಕ್ಲಾಸಸ್ ಅನ್ನ ಮಾಡ್ಕೊಟ್ಟಿದ್ದೀನಿ. ಆ ಹುಡುಗರ ಪ್ರತಿಯೊಂದು ನೋಟ್ಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. 35 ಮಾರ್ಕ್ಸ್ಗೆ 33 ಆನ್ಸರ್ ಗಳನ್ನ ಬರ್ಸಿದ್ದೀನಿ ಫ್ರೆಂಡ್ಸ್. ಪಾಠ ಮಾಡಿದಂತಹ ಆ ಇನ್ಸ್ಟಿಟ್ಯೂಟ್ ಗಳಲ್ಲಿ ವಿಚಾರಿಸಿದ್ರೆ ಆ ಪ್ರತಿಯೊಬ್ಬ ಸ್ಟೂಡೆಂಟ್ ನ ನೋಟ್ಸ್ ಅಲ್ಲೂ ಸಹ 35ಗೆ 33 ಆ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರವನ್ನು ಬರೆಸಿ ಮಾಡಿದ್ದೀನಿ, ಅವ್ರಿಗೆ ಅಭ್ಯಾಸ ಕೂಡ ಮಾಡಿಸಿದ್ದೀನಿ ಫ್ರೆಂಡ್ಸ್. ಓಕೆ, ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಹೇಗೆ ಹೇಗಿದೆ ಪ್ರಶ್ನೆ ಪತ್ರಿಕೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಅಲ್ಲಿ ಕನ್ನಡ ಅಂಕಿಯನ್ನು ಕೊಟ್ಟವ್ರೆ, ಅದನ್ನ ಇಂಗ್ಲಿಷ್ ಅಂಕಿಯಲ್ಲಿ ಕೇಳಿದಾರೆ ಫ್ರೆಂಡ್ಸ್. ಅಲ್ಲಿಗೆ 1 0 6 7 9. ಓಕೆ, ಎಲ್ಲ ಹುಡುಗರು ಇದನ್ನ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಇದನ್ನ ಮಾಡ್ತಾರೆ, ಪ್ರತಿಯೊಬ್ಬ ಹುಡುಗನು ಸಹ ಮಾಡ್ತಾನೆ, ಇಂತಹ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ತಾನೆ. ತುಂಬಾ ಈಸಿ ಇದೆ, ಕನ್ನಡ ಅಂಕಿಗಳನ್ನ ಕೇಳಿದಾನೆ. ಸೊ ಅದ್ರಲ್ಲಿ ನಾವೇನ್ ಮಾಡ್ಬೇಕು, ಇಂಗ್ಲಿಷ್ ಅಂಕಿಗಳನ್ನ ಬರೀಬೇಕು. ಮತ್ತೆ ಎರಡನೇ ಪ್ರಶ್ನೆ, ರನ್ನನನ್ನು ಶಕ್ತಿ ಕವಿ ಎಂದು ಕರೆದವರು ಯಾರು? ರನ್ನನನ್ನ ಶಕ್ತಿ ಕವಿ ಅಂತ ಕರೆದವರು ಕುವೆಂಪು ಫ್ರೆಂಡ್ಸ್. ಓಕೆ, ಅದೇ ರೀತಿಯಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಈ ಮೇಲಿನ ನಾಣ್ಣುಡಿಯಲು ಬಳಸಿರುವಂತ ಅಲಂಕಾರಗಳು ಫ್ರೆಂಡ್ಸ್. ಓಕೆ, ತುಂಬಾ ಈಸಿ ಇದೆ. ಈ ಅಲಂಕಾರ ಅಂತ ಬಂದಾಗ ಇದು ಎಷ್ಟು ತುಂಬಾ ಈಸಿ ಇದೆ ಫ್ರೆಂಡ್ಸ್, ಅಷ್ಟು ತುಂಬಾ ಈಸಿ ಇದೆ. ಯಾಕಂತಂದ್ರೆ ನಾನು ನಿಮ್ ಪಾಠ ಮಾಡುವಾಗ ಬರ್ಸಿದ್ದೀನಿ, ಈ ಪದವನ್ನೇ ಬರ್ಸಿದ್ದೀನಿ. ಯಾವಾಗ ಯಾವಾಗ ಗಾದೆಗಳ ರೂಪದಲ್ಲಿ ಇರುತ್ತೆ, ಓಕೆ, ಅದು ಏನಾಗಿರುತ್ತೆ, ದೃಷ್ಟಾಂತ ಅಲಂಕಾರ ಆಗಿರುತ್ತೆ ಫ್ರೆಂಡ್ಸ್. ಆ ದೃಷ್ಟಾಂತ ಅಲಂಕಾರ ಅಂದ್ರೆ ಒಂದು ರೀತಿಯ ಗಾದೆಗಳ ರೂಪದಲ್ಲಿ ಇರುತ್ತೆ. ಅಂದ್ರೆ ಇವಾಗ ತಾಯಿಯಂತೆ ಸೀರೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಮತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಊರು ಉಪಕಾರ ಬರೆಯೋದು, ಎಣ ಶೃಂಗಾರ ಬರೆಯೋದು, ಈ ತರ ಏನಾಗಿರುತ್ತೆ, ಒಂಥರ ಗಾದೆಗಳು ಏನಾಗಿರ್ತವೆ, ದೃಷ್ಟಾಂತ ಅಲಂಕಾರ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಅಲ್ಲಿಗೆ ಈಗ ಆನ್ಸರ್ ಏನಾಗುತ್ತೆ, ದೃಷ್ಟಾಂತ ಅಲಂಕಾರ ಆಗುತ್ತೆ. ಓಕೆ, ನೆಕ್ಸ್ಟ್, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದೆಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನು ಯಾವ ಲೇಖಕ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ? ದೇವನೂರ ಮಹಾದೇವನವರು ತಮ್ಮ ಕೃತಿಯಲ್ಲಿ ಇದು ಸವಿಸ್ತರವಾಗಿ ಹೇಳಿದ್ದಾರೆ ಫ್ರೆಂಡ್ಸ್. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದೆಲ್ಲ ನಾಳೆ ಫಲ ಕೊಡುವುದು. ಈ ಲೈನ್ ಗಳನ್ನ, ಈ ಸಾಲುಗಳನ್ನು ಸಹ ಬುಕ್ಕಲ್ಲೂ ಬರ್ಸಿದೀನಿ. ಈಗಾಗಲೇ ಮಕ್ಕಳಿಗೆ ನಾನು ಮಾಡಿದೀನಿ, ಅಭ್ಯಾಸ ಕೂಡ ಮಾಡ್ಸಿದೀನಿ ಫ್ರೆಂಡ್ಸ್. ಸಾಕಷ್ಟು ಪ್ರಮುಖ ಸಾಲುಗಳಲ್ಲಿ ಪಾಠ ಮಾಡುವಾಗ ಒಂದು 60ರಿಂದ 70 ಸಾಲುಗಳನ್ನ ಈಗಾಗಲೇ ಅಭ್ಯಾಸವನ್ನ ಮಾಡಿಸಿದೀನಿ. ಇದು ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಹೋದರು. ಈ ವಾಕ್ಯವನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೇಳಿದ್ರೆ, ನಾನು PQRS ಪಾಠ ಮಾಡಿದೀನಿ ಫ್ರೆಂಡ್ಸ್. PQRS ಅಂತ ಮಾಡಿದೀನಿ, ಪಾಠ ಮಾಡ್ಕೊಟ್ಟಿದೀನಿ. ಈ PQRS ಅಲ್ಲಿ ಮಾಡ್ಬೇಕು, ಒಂದು ನಿಯಮ ಮಾಡ್ಬೇಕು. ಫಸ್ಟ್ ನಾವು ಫಸ್ಟ್ ಕೆಲಸ ನಮ್ದು ಮಾಡ್ಬೇಕು ಅಂತಂದ್ರೆ, ಕ್ರಿಯಾಪದವನ್ನ ಹುಡುಕಿ ಮಾಡ್ಬೇಕು, ಕೊನೆಗೆ ಬರುವಂತೆ ನೋಡ್ಕೊಬೇಕು. ಓಕೆ, ಕ್ರಿಯಾಪದನ ಕೊನೆಗೆ ಬರುವಂತೆ. ಓಕೆ, ಇಲ್ಲಿ ಓದರು ಕ್ರಿಯಾಪದ ಐತೆ, ಕೊನೆಗೆ ಎಲ್ಲಾ ಕಡೆ ಐತೆ. ಹಾಗಿದ್ರೆ ಸೆಕೆಂಡ್ ಏನ್ ಮಾಡ್ಬೇಕು, ನಾವು ಆ ವಾಕ್ಯದ ಕರ್ತೃವನ್ನ ಹುಡುಕ್ಬೇಕು. ಎಲ್ಲಾ ಕಡೆ ಕ್ರಿಯಾಪದಗಳಿದ್ರೆ ಕೊನೆಗೆ ಮಾಡ್ಬೇಕು, ಕ್ರಿಯಾಪದವನ್ನು ಹುಡುಕಿ ಕೊನೆಗೆ ಬರುವಂತೆ ನೋಡ್ಕೊಬೇಕು. ಒಂದ್ ವೇಳೆ ಎಲ್ಲಾ ಕಡೆ ಇದ್ರೆ ಸೆಕೆಂಡ್ ಆಪ್ಷನ್ ಮಾಡ್ಬೇಕು, ಆ ವಾಕ್ಯದ ಕರ್ತೃವನ್ನ ಹುಡ್ಕೊಬೇಕು. ಈ ವಾಕ್ಯದಲ್ಲಿ ಕರ್ತೃ ಯಾರು? ವಿದ್ಯಾರ್ಥಿಗಳು. ಅಲ್ಲಿಗೆ ಎಷ್ಟು ಆಪ್ಷನ್ ಐತೆ? 2 ಆಪ್ಷನ್ ಐತೆ. ಈಸಿಯಾಗಿ ಓದ್ಕೋದು ಫ್ರೆಂಡ್ಸ್. ಅಲ್ಲಿಗೆ ಈ ಆಪ್ಷನ್ ನೋಡೋಣ. ವಿದ್ಯಾರ್ಥಿಗಳು ಪಾಠ ಕಲಿಯಲು ಶಾಲೆಗೆ ಬಂದರು. ಅಲ್ಲಿಗೆ ಆನ್ಸರ್ ಆಗುತ್ತೆ ಇದು. ನೋಡಿ ಎಷ್ಟು ಬೇಗ ನಾವು ಆನ್ಸರ್ ಅನ್ನ ಹುಡುಕ್ಬೋದು ಫ್ರೆಂಡ್ಸ್. ಈ ರೀತಿ ನಾವೇನ್ ಮಾಡ್ಬೋದು, ಬೇಗ ಆನ್ಸರ್ ಅನ್ನ ಹುಡುಕ್ಬೋದಾಗಿದೆ.
ಮತ್ತೆ ಈ ನುಡಿಗಟ್ಟು ಕೇಳಿದರೆ ಅನ್ನದ ದಾರಿ ಅಂತಂದ್ರೆ ಏನು? ಅನ್ನದ ದಾರಿ ಅಂತಂದ್ರೆ ಬದುಕುವ ಮಾರ್ಗ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಇದೆ. ನುಡಿಗಟ್ಟುಗಳಂದ್ರೆ ವಿಶೇಷ ಅರ್ಥವನ್ನ ಹೇಳ್ತಾ ಹೋಗ್ತೀವಿ. ಹೊಂದಿಸಿ ಬರೆಯಿರಿ ಅಂತ ಕೇಳವನೆ. ಮತ್ತೆ ಮತ್ತೆ ನುಡಿಗಟ್ಟ ಇನ್ನೊಂದು ಕೇಳವನೆ. ಅಲ್ಲಿಗೆ ಕನ್ನಡಿಯೊಳಗಿನ ಗಂಟು ಅಂದ್ರೆ ಯಾವುದು? ಅಲಭ್ಯವಾದದ್ದು. ಅಲ್ಲಿಗೆ ಹಲ್ಲು ಕಿಸಿ ಅಂತಂದ್ರೆ ಏನು? ಪೆಚ್ಚಾಗು. ಕಾಡು ಪಾಲಾಗು ಅಂತಂದ್ರೆ ಏನು? ಪರದೇಶಿ ಆಗು. ಹೊಟ್ಟೆ ಯುರಿ ಅಂತಂದ್ರೆ ಏನು? ಪಾತ್ಸರೆ ಪುಡಿ. ಅಲ್ಲಿಗೆ ಹೇಗೆ ಯಾವುದು? 3. ಹೇಗೆ ಅಲಭ್ಯವಾದದ್ದು ಯಾವುದು? ಹೇಗೆ 3. ಇದೊಂದೇ ಆನ್ಸರ್ ಇದೆ ಫ್ರೆಂಡ್ಸ್. ಕನ್ನಡದಲ್ಲಿ ಅಲಭ್ಯವಾದದ್ದು ಈಸಿಯಾಗಿ ಇದನ್ನೇ ಆನ್ಸರ್ ಮಾಡಬಹುದು. ಹೇಗೆ 3, ಹೀಗೆ 4. ಹಲ್ಲು ಕಿಸಿ, ಹಲ್ಲು ಕಿಸಿ. ಸಾರಿ, ಇಲ್ಲೊಂದ್ ಐತೆ ನೋಡಿ ಫ್ರೆಂಡ್ಸ್. ಓಕೆ, ಯಾವುದು? ಹೇಗೆ 3. ಯಾವುದು? ಕನ್ನಡಿಯೊಳಗಿನ ಗಂಟು. ಹೇಗೆ 3 ಅಲಭ್ಯವಾದದ್ದು. ಬಿಗೆ 1 ಹಲ್ಲು ಕಿಸಿ ಪೆಚ್ಚಾಗು. ಓಕೆ, ಸಿಗೆ 4 ಕಾಡು ಪಾಲಾಗು. ಯಾವುದು? ಪರದೇಶಿ ಆಗು. ಡಿಗೆ 2 ಮತ್ಸ್ಯಗಳು. ಅಲ್ಲಿ ಆನ್ಸರ್ ಏನಾಗುತ್ತೆ? ಇದು ಆನ್ಸರ್ ಆಗುತ್ತೆ. ಓಕೆ, 2 ಕಡೆ ಐತೆ. ಓಕೆ, 2 ಕಡೆ ನೋಡಿದಾಗ ಓಕೆ ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಓಕೆ ಮುಂದಿನ ಪ್ರಶ್ನೆ. ಈ ಕೆಳಗಿನ ಪದಗಳನ್ನ ಹೊಂದಿಸಿ ಬರೆಯಿರಿ. ಅಲ್ಲಿಗೆ ಏನ್ ಕೇಳೋನೆ, ಇದನ್ನ ತತ್ಪುರುಷ ಸಮಾಸದಲ್ಲಿ ಇದು ಷಷ್ಠಿ ತತ್ಪುರುಷನ, ತೃತೀಯನ, ಸಪ್ತಮಿನ, ಚತುರ್ಥಿನ ಅಂತ ಕೇಳೋನೆ. ಓಕೆ, ಅಲ್ಲಿಗೆ ಹೆಂಗ್ ಬಿಡಿಸ್ಬೇಕು? ಇದು ಕವಿ ವಂದಿತ, ಕವಿಯಿಂದ ಪ್ಲಸ್ ವಂದಿತ ಅಂತ ಬಿಡಿಸ್ಬೇಕು. ಕವಿಯಿಂದ ಪ್ಲಸ್ ವಂದಿತ ಏನಾಗುತ್ತೆ? ಕವಿ ವಂದಿತ. ಹಗಲಿನಲ್ಲಿ ಪ್ಲಸ್ ಕನಸು, ಹಗಲು ಕನಸು ಅಂತ ಬಿಡುತ್ತೆ. ಅಲ್ಲಿಗೆ ಕವಿ ವಂದಿತ ಹೇಗೆ ಏನಾಗುತ್ತೆ? ತೃತೀಯ ವಿಭಕ್ತಿ ಅಲ್ಲ, ಹೇಗೆ 2. ಓಕೆ, ಇಲ್ಲೈತೆ ಹೇಗೆ 3 ಐತೆ. ಓಕೆ, ಹಗಲಿನಲ್ಲಿ ಪ್ಲಸ್ ಕನಸು, ಹಗಲು ಕನಸು. ಅಲ್ಲಿಗೆ ಯಾವುದು? ಸಪ್ತಮಿ. ಬಿಗೆ 1. ಓಕೆ, ಬಿಗೆ 1. ಓಕೆ, ತೇರಿಗೆ ಪ್ಲಸ್ ಮರ, ತೇರು ಮರ. ಇದು ಚತುರ್ಥಿ. ಸಿಗೆ ಓಕೆ 3 ಆಗುತ್ತೆ. ಸಿಗೆ 3 ಇಲ್ಲೈತೆ. ಓಕೆ, ಅಲ್ಲಿಗೆ ಹೇಗೆ 2 ಯಾವ್ದಪ್ಪ ಅಂದ್ರೆ ಕವಿ ವಂದಿತ ಏನಾಗಿರುತ್ತೆ? ತೃತೀಯ ತತ್ಪುರುಷ ಸಮಾಸ. ಹಗಲು ಕನಸು ಅನ್ನೋದು ಯಾರಾಗುತ್ತೆ? ಹಗಲಿನಲ್ಲಿ ಪ್ಲಸ್ ಕನಸು, ಹಗಲು ಕನಸು ಆಗುತ್ತೆ. ಅಲ್ಲಿಗೆ ಆಪ್ಷನ್ ಏನಪ್ಪಾ ಅಂತಂದ್ರೆ ಬಿಗೆ 1. ಓಕೆ, ಬಿಗೆ 1. ಇಲ್ಲಿಗೆ ನೋಡ್ರಿ, ಹೇಗೆ 2 ಅಲ್ವಾ? ಕವಿ ವಂದಿತ ತೃತೀಯ ತತ್ಪುರುಷ ಸಮಾಸ. ಬಿಗೆ 1 ಹಗಲಿನಲ್ಲಿ ಪ್ಲಸ್ ಕನಸು, ಹಗಲು ಕನಸು. ಸಿಗ್ 4 ತೇರಿಗೆ ಪ್ಲಸ್ ಮರ, ತೇರು ಮರ. ಓಕೆ, ಧನದ ಪ್ಲಸ್ ರಕ್ಷಣೆ, ಧನ ರಕ್ಷಣೆ. ಏನಾಗುತ್ತೆ? ಅದಕ್ಕೆ ಆನ್ಸರ್ ಯಾವ್ದಾಗುತ್ತೆ? 4-1 ಆಗುತ್ತೆ. 4th 1 ಆಗುತ್ತೆ ಫ್ರೆಂಡ್ಸ್. ಓಕೆ, ಏನ್ ಕೇಳಿದಾನೆ? ಸೊ ಸಾಕಷ್ಟು ಪಾಠವನ್ನ ಮಾಡಿದೀನಿ ನಾನು. ತೃತೀಯ ವಿಭಕ್ತಿ ಪ್ರತ್ಯಯದ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಒಳಗೊಂಡಿರುತ್ತೆ ಅಂತ ಕೇಳಿದೀನಿ. ಯಾವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು ಸಮಾಸ ಆಗಿರುತ್ತದೋ ಆ ಸಮಾಸವನ್ನ ನಾವು ಅದೇ ವಿಭಕ್ತಿ ಪ್ರತ್ಯಯದ ತತ್ಪುರುಷ ಸಮಾಸ ಅಂತ ಹೇಳ್ಕೊಟ್ಟಿದೀನಿ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳಿದ್ರೆ ಫ್ರೆಂಡ್ಸ್, ಅಲ್ಲಿಗೆ ಆನ್ಸರ್ 4th 1 ಆಗುತ್ತೆ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಭಾರತ ಸಿಂಧು ರಶ್ಮಿ ಈ ಸಾಹಿತ್ಯ ಯಾವ ಪ್ರಕಾರಕ್ಕೆ ಆಗಿದೆ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದು ಒಂದು ಮಹಾಕಾವ್ಯವಾಗಿದೆ. ಓಕೆ, ಯಾವುದು? ಭಾರತ ಸಿಂಧು ರಶ್ಮಿ ಯಾವ್ದಾಗಿದೆ? ಮಹಾಕಾವ್ಯ ಆಗಿದೆ ಫ್ರೆಂಡ್ಸ್. ಮಹಾಕಾವ್ಯ. ಇದು ಆನ್ಸರ್ ಯಾವುದು? ಮಹಾಕಾವ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾರು? ವಿಕ್ರು ಗೋಕಾಕ್ ಅವ್ರದ್ದು ಭಾರತ ಸಿಂಧು ರಶ್ಮಿ. ನೆಕ್ಸ್ಟ್, ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು ಅಂತ ಕೇಳವನೆ. ಅಲ್ಲಿಗೆ ಪಂಚಮಿಗೆ ಸ್ವತಂತ್ರ ವಿಭಕ್ತಿ ಪ್ರತ್ಯಯ ಐತೆ ದಸೆಯಿಂದ. ಚತುರ್ಥಿ ಐತೆ ಅಲ್ವಾ? ಚತುರ್ಥಿ ಐತೆ. ಸಂಬೋಧನಾ ಇದು ಒಂದು ನೋಡ್ರಿ, ಸಂಬೋಧನ ಒಂದು ಬಹುವಚನದ ರೂಪ ಫ್ರೆಂಡ್ಸ್. ಇದು ಬಹುವಚನದ ರೂಪ. ಹಾಗಾಗಿ ಇದು ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯ ಇರಲ್ಲ. ಅದನ್ನ ಬಹುವಚನ ರೂಪದಲ್ಲಿ ಅನ್ನೋದು ಏನ್ ಮಾಡ್ತೀವಿ ನಾವು? ವಿಭಕ್ತಿ ಪ್ರತ್ಯವನ್ನ ಹೇಳ್ತಾ ಹೋಗ್ತೀವಿ. ಅಲ್ಲಿಗೆ ಆನ್ಸರ್ ಯಾವ್ದಾಗುತ್ತೆ? ಸಂಬೋಧನ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಕೃತಿಯೇ ವಿಭಕ್ತಿಯ ಅರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು? ಪ್ರಥಮ. ಫ್ರೆಂಡ್ಸ್, ನಾನ್ ಪಾಠ ಮಾಡಿರೋ ಸ್ಟೂಡೆಂಟ್ಸ್ಗೆ ಗೊತ್ತಾಗಿರುತ್ತೆ. ಇಂತಹ ಈ ಎರಡೂ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಯಾವುದೇ ಪುಸ್ತಕಗಳಲ್ಲಿ ನೀವು ಓದಿರಲ್ಲ ಫ್ರೆಂಡ್ಸ್. ಬಟ್ ನಾನು ನಿಮ್ಮ ನೋಟ್ಸ್ ಗಳಲ್ಲಿ ಚೆಕ್ ಮಾಡಿ, ನಿಮ್ಮ ನೋಟ್ಸ್ ಅಲ್ಲಿ ಒಂದು ನೋಟ್ ಅಂತ ಬರ್ಸಿ ಈ ಎರಡನ್ನೂ ಬರ್ಸಿದೀನಿ ಫ್ರೆಂಡ್ಸ್. ಪ್ರಕೃತಿಯೇ ವಿಭಕ್ತಿಯ ಅರ್ಥದಲ್ಲಿ ಅಂತಂದ್ರೆ ಪ್ರಕೃತಿಯೇ ತನ್ನ ಕಾರ್ಯವನ್ನ ತಾನೇ ನಿರ್ವಹಿಸುವುದರಿಂದ ಪ್ರಥಮ ವಿಭಕ್ತಿ ಪ್ರತ್ಯಯದ ಅವಶ್ಯಕತೆ ಇಲ್ಲ. ಇವಾಗ ಅತ್ತೆ ಒಡೆದ
ಪಾತ್ರೆಗೆ, ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಬೆಲೆ ಇಲ್ಲ ಅಲ್ವಾ. ಈಗ ಅತ್ತೆ ಒಡೆದ ಪಾತ್ರೆಗೆ ಬೆಲೆ, ಇದು ಪ್ರಕೃತಿ ಅಲ್ವಾ. ಅಲ್ಲಿಗೆ ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ. ಅತ್ತೆ, ಇಲ್ಲಿ ನಾವು ಅತ್ತೆಯು ಅನ್ನೋದನ್ನ ಅತ್ತೆಯು ಒಡೆದ ಪಾತ್ರೆಗೆ ಬೆಲೆ ಇಲ್ಲ. ಅಲ್ಲಿಗೆ ನಾವು ಈ ಪ್ರಥಮ ವಿಭಕ್ತಿ ಪ್ರತ್ಯಯ ಹಚ್ಕೊಂಡ್ರೆ ಏನೋ ಪ್ರಮೇಯ ಬರಲ್ಲ. ಯಾಕಂದ್ರೆ ಪ್ರಕೃತಿಯೇ ಏನ್ ಮಾಡ್ತಾ ಐತೆ, ಪ್ರಕೃತಿಯೇ ಏನ್ ಮಾಡ್ತೈತೆ, ವಿಭಕ್ತಿಯ ಅರ್ಥದಲ್ಲಿ ಪ್ರಯೋಗವಾಗುವ ಕೆಲಸವನ್ನ ಮಾಡ್ತಾ ಐತೆ. ಹಾಗಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಏನಾಗಿರುತ್ತೆ, ಆನ್ಸರ್ ಆಗುತ್ತೆ ಫ್ರೆಂಡ್ಸ್ ಅಲ್ವಾ. ಓಕೆ, ಈಗ ರಾಮ ಕಾಡಿಗೆ ಹೋದನು ಕರೆಕ್ಟ್ ಆಗೈತಲ್ವಾ, ಹೇಳ್ಬೋದಲ್ಲ ನಾವು ರಾಮ ಕಾಡಿಗೆ ಹೋದನು ಅಂತ ಹೇಳ್ಬೋದಲ್ಲ. ಅದನ್ನ ನಾವು ಅದನ್ನ ನಾವು ರಾಮನು ಅಂತಾನು ಹೇಳಲೇಬೇಕಾ, ಏನಿಲ್ಲಲ್ಲ. ರಾಮನು ಕಾಡಿಗೆ ಹೋದನು ಅಂತ ಹೇಳಲೇಬೇಕಾ, ಇಲ್ಲಲ್ಲ. ರಾಮ ಕಾಡಿಗೆ ಹೋದನು ಹೇಳುತ್ತಲ್ಲ, ಇದೇ ಆನ್ಸರ್ ಆಗುತ್ತಲ್ವಾ. ಪ್ರಕೃತಿಯ ತನ್ನ ಕಾರ್ಯವನ್ನು ನಿರ್ವಹಿಸ್ತದಲ್ಲ, ನಾವು ರಾಮನು ಅಂತ ಪ್ರಥಮ ವಿಭಕ್ತಿ ಪ್ರತ್ಯಯ ಹಚ್ಕೊಬೇಕಾ, ಏನಿಲ್ಲಲ್ಲ. ಸೊ ಅಲ್ಲಿಗೆ ಪ್ರಕೃತಿಯೇ ವಿಭಕ್ತಿ ಅರ್ಥದಲ್ಲಿ ಪ್ರಯೋಗ ಆಗುವ ವಿಭಕ್ತಿ ಯಾವುದು ಅಂತ ಕೇಳಿದ್ರೆ ಯಾವುದು, ಪ್ರಥಮ ವಿಭಕ್ತಿ ಪ್ರತ್ಯಯ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಈಗ ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ. ಕವಿಯಿಂದ ಇದು ಏನಾಗಿದೆ, ಕರ್ಮಣಿ ವಾಕ್ಯವಾಗಿದೆ. ಅವರು ಕರ್ತರಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಏನಾಗುತ್ತೆ, ಬರೆಯಲ್ಪಡುತ್ತದೆ. ಓಕೆ, ಕವಿಯು ಕವಿತೆಯನ್ನು ಬರಲ್ಲ. ಕವಿಯಿಂದ ಕಾವ್ಯವು ಅಂತ ಕೇಳಿರೋದು ನೋಡ್ರಿ, ಇಲ್ಲೈತೆ ಕವಿಯು ಕಾವ್ಯವನ್ನು ಬರೆಯುತ್ತಾನೆ, ಬರೆಯುತ್ತಾನೆ. ಓಕೆ, ಬರೆಯುತ್ತಾನೆ, ಬರೆಯಲ್ಪಟ್ಟಿತು. ಓಕೆ, ಏನಾಗುತ್ತೆ ಆನ್ಸರ್ ಯಾವತ್ತೆ, 3 ಆಗುತ್ತೆ. ಕವಿಯು ಕಾವ್ಯವನ್ನು ಬರೆಯುತ್ತಾನೆ. ಇದನ್ನ ನಾವು ಕರ್ಮಣಿ ವಾಕ್ಯದಲ್ಲಿ ಹೇಳ್ತೀವಿ ಅಂತಂದ್ರೆ ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ. ಈಸಿಯಾಗಿ ಓಕೆ ಆಗುತ್ತೆ. ಕವಿಯು ಕಾವ್ಯವನ್ನು ಬರೆಯಲ್ಪಡುತ್ತದೆ. ಆನ್ಸರ್ ಯಾವ್ದಾಗುತ್ತೆ, 3 ಆಗುತ್ತೆ ಫ್ರೆಂಡ್ಸ್. ಓಕೆ, ಅದೇ ರೀತಿಯಾಗಿ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೇಳೋರೆ. ಅಲ್ಲಿಗೆ ಮನೆ, ಗದ್ದೆ, ಮರ ಇವು ದೇಶೀಯ ಪದಗಳು ಆಗ್ತವೆ ಫ್ರೆಂಡ್ಸ್. ಇಲ್ಲಿ ರಾತ್ರಿ ಅನ್ನೋದು ಏನಾಗುತ್ತೆ, ಅನ್ಯ ದೇಶೀಯ ಪದ ಅಂದ್ರೆ ಸಂಸ್ಕೃತ ಪದ ಆಗುತ್ತೆ. ಅಲ್ಲಿಗೆ ಇದನ್ನ ನಾವೇನ್ ಮಾಡ್ಬೇಕು, ಗುಂಪಿಗೆ ಸೇರಿದ ಪದವನ್ನ ತೆಗಿಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಏಳಿಕೆ 49ನೇ ಕ್ವಶನ್ ಹೋಗೋಣ. ಏಳಿಕೆ ಯ, ರ, ಲ, ವ ಈ ಅಕ್ಷರಗಳನ್ನು ಎಣ್ ಎಂಬ ಅಕ್ಷರಗಳು ಎನ್ನುವರು. ಓಕೆ, ಸಮರ್ಥನೆ ಏನು, ಈ ಉ ರು ಸ್ವರಗಳಿಗೆ ಸವರ್ಣವಲ್ಲದ ಸ್ವರಗಳು ಎದುರಾಗಿ ಬಂದಾಗ ಈಗೆ ಯಾನೆ ಬರ್ಬೇಕು, ಊಗೆ ವಾನೆ ಬರ್ಬೇಕು, ರೂಗೆ ರಾನೆ ಬರ್ಬೇಕು ಅಂತ ಹೇಳಿದರೆ. ಅಲ್ಲಿಗೆ ಏಳಿಕೆ ಮತ್ತು ಸಮರ್ಥನೆ ಎರಡೂ ಸರಿಯಾಗಿದೆ ಫ್ರೆಂಡ್ಸ್. ಏಳಿಕೆ ಮತ್ತೆ ಸಮರ್ಥನೆಯು ಎರಡೂ ಸರಿಯಾಗಿದೆ. ಓಕೆ, ನಾನು ಪಾಠ ಮಾಡಿರುವಂತ ಇನ್ಸ್ಟಿಟ್ಯೂಟ್ ಗಳಿಗೆ ನೋಡಿ ಫ್ರೆಂಡ್ಸ್, ನಿಮ್ಗೆ ನಾನು ವ್ಯಂಜನಗಳು ಪಾಠ ಮಾಡಿದ್ಮೇಲೆ ನೋಟ್ ಅಲ್ಲಿ ಬರ್ಸಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ನೋಟ್ ಅಲ್ಲಿ ಬರ್ಸಿದ್ದೀನಿ, ಏನಕ್ಕೆ ಅಂತ ಕೇಳಿದ್ರೆ ಯ, ರ, ವ ಈ 3 ಎಣ್ ಎಂಬ ಸನ್ನೆ ಇರುವಂತ, ಇದ್ರ ಜೊತೆಗೆ ಲಾನು ಸೇರ್ಸ್ಕೊಂತೀವಿ. ಆದ್ರೆ ನಾವು ಎಣ್ ಸಂಧಿ ಪಾಠ ಮಾಡುವಾಗ ಈ ಯ, ರ, ವ ಗಳಿಗೆ ಎಣ್ ಎಂಬ ಸನ್ನೆ ಇರುವ ಅಕ್ಷರಗಳು ಅಂತ ಹೇಳಿದೀನಿ. ಏನಕ್ಕೆ ಅಂತ ಕೇಳಿದ್ರೆ, ಈಗ ಪೂರ್ವ ಪದದ ಕೊನೆಯ ಅಕ್ಷರದ ಯಾವುದು ಈ ಉ ಮತ್ತೆ ರೂಕಾರಗಳಿಗೆ ಯಾವುದೇ ಅಸವರ್ಣ ಸ್ವರ ಪರವಾಗಿ ಸಂಧಿಯಾಗುವಾಗ ಈ ಕಾರಗಳಿಗೆ ಯಾನೆ ಬರಬೇಕು, ಊಕಾರಗಳಿಗೆ ವಾನೆ ಬರಬೇಕು, ರೂಕಾರಕ್ಕೆ ರಾನೆ ಬರಬೇಕು. ಈ ಯಾವ ರಾಗಳಿಗೆ ಸಂಸ್ಕೃತದಲ್ಲಿ ಎಣ್ಣೆಂಬ ಸನ್ನೆ ಇರೋದಕ್ಕೆ, ಇವೇ ಅಲ್ಲಿ ಆದೇಶವಾಗಿ ಬರೋದಕ್ಕೆ ಈ ಸಂಧಿಗೆ ಎಣ್ ಸಂಧಿ ಅಂತ ಕರೆಯಲಾಗುವುದು ಫ್ರೆಂಡ್ಸ್. ಅದಕ್ಕೆ ಎಣ್ ಸಂಧಿ ಅಂತ ಕರೆಯಲಾಗುತ್ತದೆ. ಇದನ್ನ ನಿಮ್ ನೋಟ್ ಅಲ್ಲಿ ಬರ್ಸಿದೀನಿ, ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಅಲ್ಲಿಗೆ ಏಳಿಕೆ ಮತ್ತು ಸಮರ್ಥನೆ ಏನಾಗಿರುತ್ತೆ, ಎರಡೂ ಸರಿಯಾಗಿರುತ್ತೆ. ಓಕೆ, ಅದೇ ರೀತಿಯಾಗಿ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ. ಎತ್ತರವಾದ, ಓಕೆ, ಆ ತೆಂಗಿನ ಮರ ಹೆಂಗೈತೆ ಅದರ ವಿಶೇಷಣ ಏನು, ಎತ್ತರವಾದ. ವಿಶೇಷಣ ಬರೋದಲ್ಲಿ ಗುಣವಾಚಕ, ಪರಿಮಾಣವಾಚಕ ಬರಲ್ಲ. ಅಷ್ಟು ಇಷ್ಟು ಬಹಳ ಬರಲ್ಲ. ದಿಗ್ವಾಚಕ ಏನು, ದಿಕ್ಕುಗಳನ್ನು ಮೇಲೆ ಕೆಳಗೆ ಆ ಕಡೆ ಈ ಕಡೆ ಅಲ್ವಾ. ಸರ್ವನಾಮ ಅವನು ಇವನು ಅವಳು ಇವಳು. ಅಲ್ಲಿಗೆ ಗುಣವಾಚಕ ಏನಾಗಿರುತ್ತೆ, ಆನ್ಸರ್ ಆಗುತ್ತೆ.
ಅಲ್ವಾ? ಸೊ ಇವಾಗ ಕೆಂಪಾದ ಗುಲಾಬಿ, ಬಿಳಿಯ ಹುಡುಗಿ, ಬಿಳಿಯ ಹೂವು, ಸುಂದರವಾದ ಕನಸು, ಅಲ್ವಾ? ಕುಬ್ಜವಾದ ಸಸಿ, ಆನಪ್ಪ ಸಸಿಗೆ ಕುಬ್ಜ, ಈ ತೆಂಗಿನ ಮರಕ್ಕೆ ಎತ್ತರ, ವಿಶೇಷಣ. ಅಲ್ಲಿಗೆ ಗುಣ ವಿಶೇಷಣಗಳೆಲ್ಲವೂ ಏನಾಗಿರುತ್ತೆ? ಗುಣವಾಚಕಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ದೇವರು ಲೋಕವನ್ನು ರಕ್ಷಿಸುವನು, ಈ ವಾಕ್ಯದಲ್ಲಿ ಬಂದಿರುವ ಕರ್ತೃ ಪದವನ್ನು ಗುರುತಿಸಿ. ಓಕೆ, ಕರ್ತೃ ಯಾರು? ಇದು ಕರ್ತೃ, ಇದು ಕರ್ಮ, ಇದು ಕ್ರಿಯಾ. ಅಲ್ಲಿಗೆ ಯಾವುದು? ದೇವರು ಏನಾಗಿರುತ್ತೆ? ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಫ್ರೆಂಡ್ಸ್. ವೈರವಿತ್ತಂಡಕ್ಕೆ ಪದದ ಸರಿಯಾದ ವಿಭಜನೆ ಯಾವುದು ಅಂತ ಕೇಳಿದೆ. ಈಗ ವಿಭಜನೆ ಮಾಡ್ಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ನಾವು ಏನ್ ಮಾಡ್ಬೇಕು? ವಿಭಕ್ತಿ ಪ್ರತ್ಯಯಗಳನ್ನ ಹಚ್ಕೊಂಡೇ ಹೇಳ್ಬೇಕಾಗುತ್ತೆ. ಯಾವುದೇ ಪದವನ್ನು ವಿಭಜನೆ ಮಾಡ್ಬೇಕು ಅಂತಂದ್ರೆ, ನಾವು ವಿಗ್ರಹ ರೂಪ ಮಾಡ್ಬೇಕು ಅಂತಂದ್ರೆ ವಿಭಕ್ತಿ ಪ್ರತ್ಯಯ ಹಚ್ಕೋಬೇಕು ಅಂತಂದ್ರೆ ಒಂದು ಪದವನ್ನು ಸೇರ್ಸ್ಕೊಬೇಕು. ಅಲ್ಲಿಗೆ ಏನಾಗುತ್ತೆ ಆನ್ಸರ್? ವೈರವು. ಒಂದ್ ಪದ ಸೇರ್ಸ್ಕೊಬೇಕಲ್ಲ, ಹಾಗಾಗಿ ವೈರವು ಪ್ಲಸ್ ಇತ್ತಂಡಕ್ಕೆ ಏನಾಗುತ್ತೆ? ವೈರವಿತ್ತಂಡಕ್ಕೆ. ಓಕೆ, ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ? ಪ್ರಥಮ ಪುರುಷ ಸರ್ವನಾಮಗಳಲ್ಲ. ಓಕೆ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಏನಂತ ಹೇಳಿದೀನಿ? ಸೊ ಉತ್ತಮ ಯಾವಾಗ್ಲೂ ಯಾರು? ಉತ್ತಮ ನಾನು, ನಾವು, ಅಲ್ವಾ? ಉತ್ತಮ ಯಾವಾಗ್ಲೂ ನಾನು, ನಾವು, ನಾನು, ನಾವು. ಮಧ್ಯದಲ್ಲಿ ನೀನು, ಮಧ್ಯಮ, ಮಧ್ಯದಲ್ಲಿ ನೀನು, ನೀವು. ಪ್ರಥಮ ಯಾರು? ಅವನು, ಅವನು, ಅವಳು, ಅವಳು, ಅವರು, ಅಲ್ವಾ? ಇವೇನಾಗಿದೆ? ಪ್ರಥಮ ಆಗುತ್ತೆ. ಉತ್ತಮ ನಾನು, ಮಧ್ಯಮ ನೀನು, ಪ್ರಥಮ ಅವನು. ಇಲ್ಲಿ ಏನ್ ಕೇಳೋನೆ? ಅವನು, ಅವಳು, ಅವರು ಇದೆ. ಇಲ್ಲಿ ಅವನು, ಅವಳು, ಅವರು ಇದೆ. ಅಲ್ಲಿಗೆ ಯಾವ್ದಾಗ ಪ್ರಥಮ ಅಲ್ಲ, ನೀನು ಅನ್ನೋದು ಮಧ್ಯಮ ಆಗುತ್ತೆ. ಓಕೆ, ಅಲ್ಲಿಗೆ ಆನ್ಸರ್ ಯಾವುದು? ನೀನು ಆಗುತ್ತೆ. ಓಕೆ, ನಿನಗೆ ಒಳ್ಳೆಯದು ಆಗಲಿ ಈ ಕ್ರಿಯಾಪದದ ಯಾವ ರೂಪವಾಗಿದೆ? ನಿನಗೆ ಒಳ್ಳೆಯದು ಆಗಲಿ, ಇದು ಯಾವುದು? ವಿದ್ಯಾರ್ಥಕ ರೂಪ ಆಗುತ್ತೆ ಫ್ರೆಂಡ್ಸ್. ವಿದ್ಯಾರ್ಥಕ ರೂಪ ಅಂತಂದ್ರೆ ಮನಸ್ಸಿನಲ್ಲಿ ಉಂಟಾಗುವಂತಹ ಏನು? ಆಶೀರ್ವಾದ, ಆಜ್ಞೆ ಮುಂತಾದವುಗಳನ್ನು ತಿಳಿಸುವಂತಹ ವಾಕ್ಯಗಳು. ಆಶೀರ್ವಾದ, ದೇವರು ನಿನಗೆ ಒಳ್ಳೆಯದು ಮಾಡಲಿ. ಏನು ಏನು ಇದು ಶಾಪ, ಶಾಪ, ನೀನು ಹೋಗು, ನಾಳೆ ಇದನ್ನು ಹೇಳಲೇಬೇಕು, ಏನು? ಆಜ್ಞೆ ಆಗುತ್ತೆ. ಅಲ್ಲಿಗೆ ಇದು ಯಾವುದು? ವಿದ್ಯಾರ್ಥಕ ರೂಪ. ಏನು? ಶಾಪ, ಶಾಪ, ಆಶೀರ್ವಾದ, 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 ಮತ್ತೆ ಆಜ್ಞೆಗಳನ್ನ ತಿಳಿಸುವಂತಹ ಪದಗಳನ್ನ ನಾವೇನ ಕರ್ತೀವಿ? ವಿದ್ಯಾರ್ಥಕ ರೂಪ ಅಂತ ಹೇಳ್ತೀವಿ. ಓಕೆ, ಅಲ್ಲಿಗೆ ನಿನಗೆ ಒಳ್ಳೆಯದಾಗಲಿ ಏನಾಗಿರುತ್ತೆ? ವಿದ್ಯಾರ್ಥಕ ರೂಪ ಆಗಿರುತ್ತೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ಅವನ. ಬನ್ನಿ ಕುಳಿತುಕೊಳ್ಳಿ, ಈ ವಾಕ್ಯದಲ್ಲಿ ಬಂದಿರುವ ದ್ವಿರುಕ್ತಿಯನ್ನ ಕೇಳಿದರೆ. ಓಕೆ, ಇದು ದ್ವಿರುಕ್ತಿ. ಬನ್ನಿ ಹೆಂಗ್ ಹೇಳ್ತೀವಿ? ಹೋಗ್ದಲ್ಲಿ ಹೇಳ್ತೀವಾ? ಇಲ್ಲ. ಆಶ್ಚರ್ಯದ ಹೇಳ್ತೀವಾ? ಇಲ್ಲ. ಸಂಭ್ರಮದಲ್ಲಿ ಹೇಳ್ತೀವಿ, ಖುಷಿಯಾಗಿ. ಈಗ ಬಂದ್ರೆ ಬನ್ನಿ ಎಷ್ಟು ಖುಷಿಯಾಗಿ ಹೇಳ್ತೀವಲ್ಲ, ಸಂಭ್ರಮದಲ್ಲಿ ಹೇಳುವಂತದ್ದು ಅಂತ ಕರಿತೀವಿ. ಬನ್ನಿ, ಇದು ಸಂಭ್ರಮದಲ್ಲಿ ಹೇಳ್ತಾ ಇದ್ವಿ. ಓಕೆ, ಅದೇ ರೀತಿಯಾಗಿ ಏನ್ ಕೇಳಿದ್ರೆ, ಮುಂದಿನವುಗಳಲ್ಲಿ ಏಕಾಕ್ಷರ ಧಾತು ಯಾವುದು? ಏಕಾಕ್ಷರ ನಿಮ್ಗೆ ಕೃದಂತ ಪಾಠ ಮಾಡುವಾಗ ಹೇಳಿದೀನಿ ನೋಡಿ ಫ್ರೆಂಡ್ಸ್. ಮೀ ಪ್ಲಸ್ ಅಲು ಏನಾಗುತ್ತೆ? ಮೀಯಲು ಆಗುತ್ತೆ. ಈಗ ಮೀಯಲು ಇದರ ಧಾತು ಏನು? ಮೀ ಆಗುತ್ತೆ ಅಲ್ವಾ? ಈಗ ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಸಾವು ಇದರ ಧಾತು ಏನು ಫ್ರೆಂಡ್ಸ್? ಸಾ. ಈ ತರ ಕೇಳ್ತೇನೆ ಫ್ರೆಂಡ್ಸ್, ಇದನ್ನ ಕೇಳ್ತೇನೆ. ಅಥವಾ ಏಕಾಕ್ಷರ ಧಾತು ಯಾವುದು? ಮೀ ಆಗುತ್ತೆ. ಮತ್ತೆ ಇನ್ನೊಂದು ಯಾಗುತ್ತೆ? ಸಾವುಗೆ ಧಾತು ಏನು? ಸಾ ಆಗುತ್ತೆ. ಈಗ ಮೇ ಆಗುತ್ತೆ. ಮೇಯುವುದರ ಭಾವ ಏನು? ಮೇಯು. ಮೇ ಆಗುತ್ತೆ. ಸಾಯುವುದರ ಭಾವ ಏನು? ಸಾ ಆಗುತ್ತೆ. ಮೀಯುವುದರ ಭಾವ ಏನು? ಮೀಯಲು. ಮೀ ಆಗುತ್ತೆ. ಅಲ್ಲಿಗೆ ಆನ್ಸರ್ ಏನಾಗುತ್ತೆ? ಏಕಾಕ್ಷರ ಧಾತು ಯಾವ್ದಾಗಿರುತ್ತೆ? ಮೀ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಸಾ ಕೇಳ್ತೇನೆ ಅಥವಾ ಮೇ ಕೇಳ್ತೇನೆ, ಸ್ವಲ್ಪ ನೋಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ಹೊಂದಿಸಿ ಬರೀರಿ ಕೇಳೋದು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದು. ಯಾಕಂದ್ರೆ ಆಗಮನ ಏನಾಗುತ್ತೆ? ನಿರ್ಗಮನ ಆಗುತ್ತೆ ಅಲ್ವಾ? ಆಗಮನ ನಿರ್ಗಮನ ಹೇಗೆ? ಎರಡು ಕಡೆ ಐತೆ. ಆಮೇಲೆ ತೇಲು ಮುಳುಗು ಆಗುತ್ತೆ, ಎರಡು ಕಡೆನೂ ಐತೆ. ಆಮೇಲೆ ದೀರ್ಘ ರಸ್ವ ಆಗುತ್ತೆ. ಸೊ ಆನ್ಸರ್ ಯಾವುದು? ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು, ತುಂಬಾ ಈಸಿ ಇದೆ. ಅಪೋಸಿಟ್ ವರ್ಡ್ ಕೇಳೋನೆ. ಅಲ್ಲಿಗೆ ಆಗಮನ ಏನು? ನಿರ್ಗಮನ. ತೇಲು ಮುಳುಗು, ದೀರ್ಘ ರಸ್ವ, ಶಿಸ್ತು ಅಶಿಸ್ತು. ಆನ್ಸರ್ ಏನಾಗಿರುತ್ತೆ? 2 ಆಗಿರುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್.
ಓಕೆ, ಇಲ್ಲಿ ನೋಡಿ ಒಳ್ಳೆ ಕ್ವಶನ್ ಕೇಳೋನೆ. ಕನ್ನಡದಲ್ಲಿ ಒಂದು ನಿಯಮಿತ ಉಚ್ಚಾರವಿಲ್ಲದ ಅಕ್ಷರ ಯಾವುದು? ಓಕೆ, ನಿಯಮಿತ ನಿಯಮಿತ ನೋಡ್ರಿ, ಅನುನಾಸಿಕ ಅಕ್ಷರಗಳನ್ನ ನಿಯಮಿತವಾಗಿ ಹೇಳ್ಬೋದಾ? ಹೌದಲ್ವಾ? ಒಂದು ಒಂದು ಕಾಲದಲ್ಲಿ, ಎರಡು ಕಾಲದಲ್ಲಿ ಒಂದು ನಿಯಮಿತವಾಗಿ ಹೇಳ್ಬೋದಾ? ವ್ಯಂಜನವನ್ನ ಹೇಳ್ಬೋದಾ? ಅಲ್ವಾ? ಸ್ವರಗಳು ಹೇಳ್ಬೋದಾ? ಅಲ್ಲಿಗೆ ಆನ್ಸರ್ ಆಗಿರುತ್ತೆ ಅನುಸ್ವಾರ ಆಗಿರುತ್ತೆ ಫ್ರೆಂಡ್ಸ್. ಅನುಸ್ವಾರವನ್ನ ಇದನ್ನ ನಾವ್ ಏನ್ ಮಾಡಕ್ಕಾಗಲ್ಲ, ಅನುಸ್ವಾರವನ್ನ ಏನ್ ಮಾಡಕ್ಕಾಗಲ್ಲ, ಒಂದು ನಿಯಮಿತದಲ್ಲಿ ಏನ್ ಮಾಡಕ್ಕಾಗಲ್ಲ, ಉಚ್ಚಾರ ಮಾಡೋಕೆ ಸಾಧ್ಯವಿಲ್ಲ. ಅಲ್ಲಿಗೆ ಆನ್ಸರ್ ಏನಾಗುತ್ತೆ, ಅನುಸ್ವಾರ ಆಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲೇನ್ ಕ್ವಶನ್ ಕೇಳೋಣ. ಓಕೆ, ಒಂದು ಏನೋ ಊರಿನ ಬೆಸ್ತರಿಗೆ ಅದೇ ಹಬ್ಬ, ತೆರೆನ ಮೀನುಗಳಿವೆ, ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದೂ ಉಂಟು. ಲೇಖನ ಚಿಹ್ನೆ ಕೇಳಿದ್ರೆ ಫ್ರೆಂಡ್ಸ್. ಓಕೆ, ಲೇಖನ ಚಿಹ್ನೆಗಳು ಏನ್ ಮಾಡ್ತೀವಿ? ಓಕೆ, ಇಲ್ಲಿ ನೋಡಿ, ಇದು ನೋಡಿ, ಫೋರ್ತ್ ಒನ್ ನೋಡ್ರಿ, ಊರಿನ ಬೆಸ್ತರಿಗೆ ಅದೇ ಹಬ್ಬ, ಅದೇ ಹಬ್ಬ. ಓಕೆ, ಅಲ್ಲೊಂದಾಯ್ತು ಏನು, ಅದೇ ಹಬ್ಬ ಉಪವಾಕ್ಯ ಆಯ್ತು, ಅಲ್ಲಿಗೆ ಕಾಮ ಕೊಡ್ತೀವಿ. ತೆರೆನ ಮೀನುಗಳಿವೆ. ಓಕೆ, ತೆರೆನ ಮೀನುಗಳಿವೆ. ಓಕೆ, ಅಲ್ಲಿ ಮೀನುಗಳಿವೆ, ಅಲ್ಲಿ ಕ್ರಿಯಾಪದ ಬರುತ್ತೆ, ಅಲ್ಲಿಗೆ ಏನ್ ಮಾಡ್ತೀವಿ? ಓಕೆ, ಪೂರ್ಣ ವಿರಾಮ ಚಿಹ್ನೆ ಏನಾಗ್ತೀವಿ? ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದೂ ಉಂಟು ಅಕ್ಷರದಲ್ಲಿ ಹೇಳ್ತೀವಿ. ಓಕೆ, ಅಲ್ಲಿಗೆ ಏನಾಗಿರುತ್ತೆ, ಆನ್ಸರ್ ಏನಾಗುತ್ತೆ, ಫೋರ್ತ್ ಒನ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕೇಳೋನೆ ಸಮಾನಾರ್ಥಕ ಪದ ಕೇಳೋಣ. ಸಾಮಜ ಕೇಳೋಣ ಫ್ರೆಂಡ್ಸ್. ಇದನ್ನಾಗಲೇ ತುಂಬಾ ಸರಿ ಪ್ರಾಕ್ಟೀಸ್ ಮಾಡ್ತೀನಿ. ಸಾಮಜ ಅಂತಂದ್ರೆ ಏನು? ಆನೆ. ಓಕೆ, ಈ ಮುಂದೆ ಸೂಚಿಸಿರುವ ಯಾವ ಮರವನ್ನ ಶಾಲ್ಮಲಿ ಎಂಬ ಪದದಿಂದ ಗುರುತಿಸಲಾಗಿದೆ? ಶಾಲ್ಮಲಿ ಅಂತಂದ್ರೆ ಓಕೆ, ಬೂರಗ ಮರ. ಬೂರಗ ಮರವನ್ನ ಸಂಸ್ಕೃತದಲ್ಲಿ ಶಾಲ್ಮಲಿ ಮರವೆಂತಲೂ ಕರೆಯುತ್ತಾರೆ. ಇವೆಲ್ಲ ಇಷ್ಟು ನನ್ನ ನೋಟ್ಸ್ ಅಲ್ಲಿ ಕನ್ನಡ ಕೇಸರಿ ಪುಸ್ತಕದಲ್ಲಿ ಇವೆಲ್ಲವೂ ಮೆನ್ಷನ್ ಆಗಿದೆ ಫ್ರೆಂಡ್ಸ್. ಓಕೆ, ಅದೇ ರೀತಿಯಾಗಿ ನಾವು ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಕೇಳೋನೆ. ಅಂದ್ರೆ ತತ್ಸಮ ತದ್ಭವನ ಕೇಳಿದೆ ಫ್ರೆಂಡ್ಸ್. ಓಕೆ, ಇಲ್ಲಿ ಏನಾಗಿದೆ, ಪಾದುಕ ಏನಾಗುತ್ತೆ, ಹಾವಿಗೆ. ಪಕಾರ ಹಕಾರ ಆಗೋದುಂಟು, ಕಕಾರ ಗಕಾರ ಆಗೋದುಂಟು, ಒಂದೊಂದ್ಸರಿ ಎ ಬರೋದುಂಟು. 90% ಎ ಬರೋದುಂಟು. ಅಲ್ಲಿಗೆ ಪಾದುಕ ಏನಾಗುತ್ತೆ, ಹಾವುಗೆ ಆಗುತ್ತೆ. ಎಗೆ 4 ಆಯ್ತು, ಎಗೆ 4 ಒಂದೇ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಆನ್ಸರ್ ಯಾವ್ದಾಗಿರುತ್ತೆ, ಎರಡಾಗುತ್ತೆ. ಪಾದುಕ ಹಾವುಗೆ. ಅಲ್ಲಿಗೆ ಪ್ರಕ್ಷಾಲ ಏನಾಗುತ್ತೆ, ಪಚ್ಚಳ. ಹೆಂಗಾಗುತ್ತೆ ಇಲ್ಲಿ ನೋಡ್ರಿ, ಪ್ರಕಾರದಲ್ಲಿ ಒಂದ್ ಬಿಟ್ಟೋಗೋದುಂಟು, ವಿಜಾತಿ ಒಂದ್ ಬಿಟ್ಟೋಗೋದುಂಟು. ಅಲ್ಲಿಗೆ ವಿಜಾತಿ ಬಂದಾಗ ಸಜಾತಿಯಾಗಿ ಬರೋದುಂಟು, ಶಕಾರ ಚಕಾರ ಆಗೋದುಂಟು ಒಂದೊಂದ್ಸರಿ. ಅಲ್ಲಿಗೆ ಏನಾಗುತ್ತೆ, ಏನ್ ವಿಜಾತಿ ಹೋಗಿ ಸಜಾತಿ ಬರೋದುಂಟು. ಲಕಾರ ಸಂಸ್ಕೃತ ಕನ್ನಡಕ್ಕೆ ಬಂದಾಗ ಲಕಾರ ಆಗುತ್ತೆ. ರಳ ಕೂಡ ಕ್ಷಳ ಹೇಳಿದ್ವಿ ನೋಡಿ ಫ್ರೆಂಡ್ಸ್, ಕ್ಷಳವಾಗಿ ನಿಲ್ಲುತ್ತೆ. ಅಲ್ಲಿಗೆ ಪ್ರಕ್ಷಾಲ ಏನಾಗುತ್ತೆ, ಪಚ್ಚಳ ಆಗುತ್ತೆ. ಓಕೆ, ಮಲ್ಲಣ ಏನಾಗುತ್ತೆ, ಮಲ್ಲಣ ಮಾಹಣ ಆಗುತ್ತೆ. ಮಧ್ಯಾಹ್ನ ಏನಾಗುತ್ತೆ, ಮೇಣ ಆಗುತ್ತೆ. ಓಕೆ, ಆನ್ಸರ್ ಏನಾಗುತ್ತೆ, ಓಕೆ 2 ಆಗುತ್ತೆ. ಅದೇ ರೀತಿಯಾಗಿ ಓಕೆ, ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದರೆ ಸಂಧಿ ಕಾರ್ಯ ನಡೆಯಲ್ಲ? ಪ್ರಕೃತಿ ಭಾವ ಪಾಠ ಮಾಡಿದೀನಿ. ಓಕೆ, ನಿಮ್ಗೆ ನೋಟ್ ಅಲ್ಲಿ 3ನೇ ನಿಯಮ ಬರ್ಸಿದೀನಿ. ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರೆ ಗೊತ್ತಿರುತ್ತೆ. ಆ ಅಕ್ಷರದ ಮುಂದೆ ಆ ಐ ಔ ಬಂದ್ರೆ ಏನಾಗಲ್ಲ, ಸಂಧಿ ಕಾರ್ಯ ನಡೆಯಲ್ಲ. ಏನಾಗುತ್ತೆ ಫ್ರೆಂಡ್ಸ್, ಇವಾಗ ಆ ಪ್ಲೇಸ್ ಅಂಗಡಿ, ಆ ಪ್ಲೇಸ್ ಓಕೆನಾ, ಆ ಪ್ಲೇಸ್ ಅಂಗಡಿ ಏನಾಗುತ್ತೆ ಫ್ರೆಂಡ್ಸ್, ಆ ಅಂಗಡಿನೇ ಆಗುತ್ತೆ. ಈಗ ಆ ಪ್ಲೇಸ್ ಔದಾರ್ಯ, ಆ ಪ್ಲೇಸ್ ಔದಾರ್ಯ ಏನಾಗುತ್ತೆ ಫ್ರೆಂಡ್ಸ್, ಆ ಔದಾರ್ಯನೇ ಆಗುತ್ತೆ. ಓಕೆ, ಏನಾಗಲ್ಲ, ಇದು ಯಾವುದೇ ಸಂಧಿ ಕಾರ್ಯ ನಡೆಯಲ್ಲ. ಹೇಗಿದೆಯಾ ಹಾಗೆ ಬರ್ತಿದೆ ಅಲ್ವಾ? ಅಲ್ಲಿಗೆ ಆ ಪ್ಲೇಸ್ ಐಶ್ವರ್ಯ ಏನಾಗುತ್ತೆ, ಆ ಐಶ್ವರ್ಯನೇ ಆಗುತ್ತೆ. ಅಲ್ಲಿಗೆ ಇವುಗಳು ಬಂದ್ರೆ ಏನಾಗಲ್ಲ, ಸಂಧಿ ಕಾರ್ಯ ಆಗಲ್ಲ. ಅವು ಪ್ರಕೃತಿ ಭಾವವಾಗಿಯೇ ಉಳಿತವೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಇವು ನಾಮವಾಚಕ ಪ್ರಕೃತಿಗಳಲ್ಲಿ ವಿಧಿಗಳಾಗಿವೆ. ವಸ್ತುವಾಚಕದಲ್ಲಿ 3 ವಿಧ ಹೇಳಿದೀನಿ. ವಸ್ತುವಾಚಕದಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಓಕೆ, ನೆಕ್ಸ್ಟ್ ಜಾನಕಿ ಶ್ರೀನಿವಾಸ ಮೂರ್ತಿ ಅವರ ಕೃತಿ ಕೇಳಿದರೆ ಜಾನಕಿ ಶ್ರೀನಿವಾಸ ಮೂರ್ತಿ, ಜಾನಕಿ ಅವರ ಕಾವ್ಯನಾಮ ಏನಾಗಿರುತ್ತೆ ಫ್ರೆಂಡ್ಸ್, ವೈದೇಹಿ ಆಗಿರುತ್ತೆ. ಅಲ್ಲಿಗೆ ಕ್ರೌಂಚ ಪಕ್ಷಿಗಳು, ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಫ್ರೆಂಡ್ಸ್. ಶ್ರೀನಿವಾಸ ಮೂರ್ತಿ ಅವರಿಗೆ ಹಳ್ಳಿ ಬಂತು ಹಳ್ಳಿಗೆ ಇವ್ರಿಗೆ ಬಂದಿದ್ರೆ ಅಲ್ವಾ, ಕ್ರೌಂಚ ಪಕ್ಷಿಗಳು ಅವರ ಜಾನಕಿ ಅವ್ರಿಗೆ ಏನಾಗಿರುತ್ತೆ, ಜಾನಕಿ ಅವರ ಕಾವ್ಯನಾಮ ವೈದೇಹಿ. ಇದನ್ನ ಆಲ್ರೆಡಿ ತುಂಬಾ ಸಾರಿ ಪ್ರಾಕ್ಟೀಸ್ ಮಾಡಿಸಿದ್ನ ಫ್ರೆಂಡ್ಸ್ ನಿಮ್ಗೆ. ಓಕೆ, ಅದೇ ರೀತಿಯಾಗಿ ಅವನನ್ನು ಎಲ್ಲಿಯೋ ನೋಡಿದ್ದೇನೆಂಬ ಸಂಗತಿ ನನಗೆ ಜ್ಞಾಪಕ ಬಂದಿತೇ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಒಳೆಯಲಿಲ್ಲ. ಓಕೆ, ಏನಾಗಿರುತ್ತೆ, ಇದು ಸಾಮಾನ್ಯ ವಾಕ್ಯ ಆಗುತ್ತೆ ಫ್ರೆಂಡ್ಸ್. ನೋಡ್ರಿ, ಏನಕ್ಕೆ ಒಂದು ಕ್ರಿಯಾಪದವನ್ನು ಒಳಗೊಂಡಿರುವಂತಹ ವಾಕ್ಯ. ಅಲ್ಲಿಗೆ ಏನಾಗಿರ್ಬೋದು,
ಹೊರತು ಅನ್ನೋದೇನಾಗಿದೆ, ಸಾಪೇಕ್ಷ ಕ್ರಿಯಾರೂಪ ಆಗಿದೆ ಫ್ರೆಂಡ್ಸ್. ಸಾಪೇಕ್ಷ ಕ್ರಿಯಾರೂಪ ಆಗಿದೆ. ಏನಾಗಿರ್ಬೋದು, ಸಾಮಾನ್ಯ ವಾಕ್ಯಗಳಿಗೆ ಸಾಪೇಕ್ಷ ಕ್ರಿಯಾಪದಗಳು ಬರುವುದುಂಟೋ, ಅವನನ್ನು ಎಲ್ಲಿಯೋ ನೋಡಿದ್ದನೆಂಬ ಸಂಗತಿ ನನಗೆ ಜ್ಞಾಪಕ ಬಂದಿತೇ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಬಳಿಯಲಿಲ್ಲ. ಅಲ್ಲಿಗೇನಾಗಿರುತ್ತೆ, ಸಾಮಾನ್ಯ ವಾಕ್ಯ. ಅಲ್ಲಿಗೆ ಸಂಯೋಜಿತ ವಾಕ್ಯದಲ್ಲಿ ಲಿಂಕಿಂಗ್ ವರ್ಡ್ಸ್ ಬರ್ತವೆ, ನೆನ್ಪಿಟ್ಕೊಳ್ರಿ. ಸಂಬಂಧ ಕಾವ್ಯಗಳು ಸಿಗ್ತಾವೆ. ಇಲ್ಲಿ ನಮ್ಗೆ ಸಂಬಂಧ ಕಾವ್ಯಗಳು ಇಲ್ಲ ಫ್ರೆಂಡ್ಸ್. ಓಕೆ, ಮಿಶ್ರ ವಾಕ್ಯ ಅಂತಂದ್ರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಡಿಯಾಗಿ ಬರ್ಬೇಕು. ಇಲ್ಲಿ ಯಾವುದೇ ಪ್ರಧಾನ ವಾಕ್ಯ ಬಂದಿಲ್ಲ. ಪ್ರಧಾನ ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳು ಏನಾಗಿಲ್ಲ, ಬಂದಿಲ್ಲ. ಅಲ್ಲಿಗೆ ಮಿಶ್ರ ವಾಕ್ಯ ಆಗಲ್ಲ ಫ್ರೆಂಡ್ಸ್, ಅಲ್ವಾ? ಪ್ರಧಾನ ವಾಕ್ಯನೂ ಆಗಲ್ಲ. ಅಲ್ಗೇನಾಗಿರುತ್ತೆ, ಸಂಯೋಜಿತ ವಾಕ್ಯ ಆಗಲ್ಲ. ಅಲ್ಗೇನಾಗಿರುತ್ತೆ, ಸಾಮಾನ್ಯ ವಾಕ್ಯ ಆಗಿರುತ್ತೆ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿನಿ ಫ್ರೆಂಡ್ಸ್. ಓಕೆ, ಎಲ್ಲಾ ಜಾತಿಯ ಷಟ್ಪದಿಯನ್ನು ಬಳಸಿ ರಚನೆಯಾದ ಮೊದಲ ಕೃತಿ ಯಾವುದು ಅಂತ ಕೇಳಿದ್ರೆ ಕುಮುದೆಂದುವಿನ ಕುಮುದೆಂದು ರಾಮಾಯಣ. ಈ ಬರ್ದವ್ರು ಯಾರು? ಕುಮುದೆಂದುನೇ ಬರ್ದಿರೋದು ಕುಮುದೆಂದು ರಾಮಾಯಣ. ಅದ್ರ ಹೆಸರು ಕುಮುದೆಂದು ರಾಮಾಯಣ. ಎಲ್ಲಾ ಜಾತಿಯ ಷಟ್ಪದಿ, 6 ಜಾತಿಯ ಷಟ್ಪದಿಗಳನ್ನ ಬರ್ದಂತದ್ದು. ಓಕೆ, ನೆಕ್ಸ್ಟ್ ಒಂದಿಸೆ ಬರೆಯಲಿ ಕೇಳೋರೆ ಏನ್ ಮಾಡವ್ರೆ, ಈ ಕಡೆ ಕವಿಗಳು ಕೇಳವ್ರೆ, ಈ ಕಡೆ ಏನ್ ಮಾಡವ್ರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಕೃತಿಗಳು ಕೇಳಿದ್ರೆ ಫ್ರೆಂಡ್ಸ್. ಅಲ್ಲಿಗೆ ಚನ್ನವೀರ ಕಣಿವೆ ಜೀವಧ್ವನಿ ಬಂದಿದೆ. ಚನ್ನವೀರ ಕಣವಿ ಯಾವ ಕೃತಿ ಬಂದಿದೆ? ಜೀವಧ್ವನಿ. ಅಲ್ಲಿಗೆ ಹೇಗೆ ಏನಾಗುತ್ತೆ, 4 ಆಗುತ್ತೆ. ಹೇಗೆ 4. ಓಕೆ, ಇಲ್ಲೊಂದೇ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಹೇಗೆ 4. ಓಕೆ, ಚನ್ನವೀರ ಕಣವಿ ಜೀವಧ್ವನಿ. ಓಕೆ, ಸುಜನ ಯಾವುದು? ಯುಗ ಸಂಧಾನ. ಓಕೆ, KS ನರಸಿಂಹಸ್ವಾಮಿ ತೆರೆದ ಬಾಗಿಲು. ಗೀತಾ ನಾಗಭೂಷಣ್ ಬದುಕು ಎಲ್ಲೈತೆ? 2 ಐತೆ. ಮತ್ತೆ ಕುಂವಿ ಅರಮನೆ. ಆನ್ಸರ್ ಏನಾಗಿರುತ್ತೆ? ಇಷ್ಟು ಪ್ರಶಸ್ತಿಗಳಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಫ್ರೆಂಡ್ಸ್. ಓಕೆ, ಅದೇ ರೀತಿಯಾಗಿ ಮುಂದಿನವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದನ್ನು ಗುರುತಿಸಿ ಕೇಳಿದರೆ. ಏನ್ ಕೇಳಿದಾನೆ ಫ್ರೆಂಡ್ಸ್ ನೋಡ್ರಿ, ಇಂದಿರೆ, ರಕ್ತರಾತ್ರಿ, ವಾಗ್ದೇವಿ ಆಗಿರ್ಬೋದು, ಸಂಧ್ಯಾರಾಗ ಆಗಿರ್ಬೋದು, ಬೆಕ್ಕಿನ ಕಣ್ಣು ಆಗಿರ್ಬೋದು, ಚೋಮನ ದುಡಿ ಆಗಿರ್ಬೋದು, ಸರಸಮ ಸಮಾಧಿ ಆಗಿರ್ಬೋದು, ನಾಗರಾವು ಆಗಿರ್ಬೋದು, ಇವೆಲ್ಲವೂ ಕಾದಂಬರಿಗಳು ಫ್ರೆಂಡ್ಸ್. ಇದಿದೆಯಲ್ಲ, ಸಂಕ್ರಾಂತಿ, ತಲೆದಂಡ, ಮಹಾಚೈತ್ರ ಏನಾಗಿರುತ್ತೆ, ಇವು ನಾಟಕಗಳು ಆಗಿರ್ತಾವ ಫ್ರೆಂಡ್ಸ್. ಸಂಕ್ರಾಂತಿ P ಲಂಕೇಶ್ದು, ತಲೆದಂಡ ಗಿರೀಶ್ ಕಾರ್ನಾಡ್ದು, HS ಶಿವಪ್ರಕಾಶ್ ಅವ್ರದ್ದು, ಮಹಾಚೈತ್ರ ನನ್ನ ನೋಟ್ಸ್ ಅಲ್ಲಿ ಹಿಂಗೆ ಪ್ರಾಕ್ಟೀಸ್ ಮಾಡಿಸಿ, ನೀವು ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್. ನನ್ನ ಬುಕ್ ಅಲ್ಲಿ ಇದೆ, ನನ್ನ ಬುಕ್ ಅಲ್ಲೂ ಸಹ ಈಗಾಗ್ಲೇ ಪಾಠ ಕೇಳಿರೋ ಹುಡುಗರು ಗೊತ್ತಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳೋರೆ, ಆರಂಕು ಮಿಟ್ಟೊಡಂ ನೆನವದನ್ನ ಮನಂ ಬನವಾಸಿ ದೇಶಮಂ. ಅಲ್ಲಿಗೆ ಏನಾಗಿರುತ್ತೆ, ಹೇಳ್ದವ್ರು ಯಾರು? ಪಂಪ. ಬನವಾಸಿ ಬಂದ ತಕ್ಷಣ ಹೇಳ್ತೀರಾ ಪಂಪ. ತುಂಬಾ ಬಾರಿ ನೋಟ್ಸ್ ಅಲ್ಲೂ ಬರ್ಸಿದೀನಿ, ನಿಮ್ ಬಾಯಲ್ಲೂ ಪ್ರಾಕ್ಟೀಸ್ ಮಾಡ್ಸಿದೀನಿ ಫ್ರೆಂಡ್ಸ್. ಅಲ್ಲಿಗೆ 35 ಪ್ರಶ್ನೆಗಳಿಗೆ 33 ಪ್ರಶ್ನೆಗಳನ್ನ ನಿಮ್ಮ ಈಗಾಗಲೇ ಪಾಠ ಮಾಡಿರೋದ್ರಲ್ಲಿ ನಿಮ್ ಕೈಲಿ ಆಗ್ಲೇ ಪ್ರಾಕ್ಟೀಸ್ ಮಾಡಿಸಿದೀನಿ ಫ್ರೆಂಡ್ಸ್. ನನ್ನ ಕನ್ನಡ ಕೇಸರಿ ಪುಸ್ತಕದಲ್ಲಿ 35 ಪ್ರಶ್ನೆಗಳಿಗೆ 35 ಉತ್ತರಗಳನ್ನ ನೋಡ್ತೀರಾ ಫ್ರೆಂಡ್ಸ್. ಈಗಾಗಲೇ ನನ್ನ ಏನು ನೋಟ್ಸ್ ಅನ್ನ ಜೆರಾಕ್ಸ್ ತಗೊಂಡಿರೋ ಹುಡುಗರು ಆಗಿರ್ಬೋದು, ನನ್ನ ಪಾಠವನ್ನ ಕೇಳಿರೋ ಹುಡುಗರು ಆಗಿರ್ಬೋದು, ಸೊ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಫ್ರೆಂಡ್ಸ್. ಓಕೆ, ನನ್ನ ಕನ್ನಡ ಕೇಸರಿ ಏನ್ ಇದೇ ವಾರದಲ್ಲಿ ಲಾಂಚ್ ಆಗ್ತಿದೆ ಫ್ರೆಂಡ್ಸ್. ಸೊ ದಯವಿಟ್ಟು ನನ್ನ ಕನ್ನಡ ಕೇಸರಿ ಪುಸ್ತಕವನ್ನ ಎಲ್ಲಾ ಕಡೆ ಶೇರ್ ಮಾಡಿ ನೀವೇ ಪ್ರಚಾರ ಮಾಡ್ಬೇಕು ಅಂತ ಕೇಳ್ತಾ ಇಂದಿನ ತರಗತಿಯನ್ನ ಮುಕ್ತಾಯಗೊಳಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.